ನಮ್ಮ ಸಂಕೀರ್ತನ ಚಿತ್ರತಂಡದಿಂದ ನಿಮ್ಮೆಲ್ಲರೂ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಈ ಸಿನಿಮಾನ ಸುಮಾರು 3 ವರ್ಷದಿಂದ ಹಂಪೆ, ಕನಕಗಿರಿ, ಗಂಗಾವತಿ, ಬೆಂಗಳೂರು, ಆಮೇಲೆ ಸೋಮನಹಳ್ಳಿ ಅಂತ ಇದೆ. ಆ ಥರದ ಪ್ಲೇಸ್ಗಳನ್ನೇ ನಾವು ಆರಿಸ್ಕೊಂಡು, ಹಳೆ ಕಾಲದ ಪ್ಲೇಸ್ಗಳನ್ನೆಲ್ಲ ಆರಿಸ್ಕೊಂಡು ಶೂಟಿಂಗ್ ಮಾಡಿದ್ವಿ. ಎಲ್ಲರಿಗೂ ಗೊತ್ತಿದೆ ಮೇಡಮ್ ಪದ್ಮಕಲಾ ಅವರು ಈ ಚಿತ್ರದಲ್ಲಿ ಸೌಮ್ಯ ನಾಯಕಿ ಪಾತ್ರದಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಮುಖ್ಯ ನಿರ್ಮಾಪಕಿ ಹಾಗೂ ಕಲಾ ನಿರ್ದೇಶನ, ಕಾಸ್ಟ್ಯೂಮ್ಸು ಎಲ್ಲ ಮೇಡಮೇ ಮಾಡಿರೋದು. ಹಗಲು ರಾತ್ರಿ ಕೂತ್ಕೊಂಡು ಅವರೇ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಬಂದಿರೋದು ಅವ್ರು ಹಿಂದೆ ನಾಟಕಗಳಿಗೆ ಅದಕ್ಕೆಲ್ಲ ಮಾಡಿ ಅವರಿಗೆ ತುಂಬ ಅಭ್ಯಾಸ ಇದೆ. ಹಾಗಾಗಿ ಕಾಸ್ಟ್ಯೂಮ್ಸ್ನ ಇವರೇ ಮಾಡಿರೋದು. ನಾನು ವಿಜಯ್ ಭಾಸ್ಕರ್ ಅಂತ ಇದರಲ್ಲಿ ಪ್ರೊಡಕ್ಷನ್ ಕಂಟ್ರೋಲ್ ಆಗಿ ಕೆಲಸ ಮಾಡಿದ್ದೀನಿ. ಫುಲ್ ಚಿತ್ರನ ಸ್ಟಾರ್ಟಿಂಗಿಂದ ಕೊನೆ ತನಕ ಎಕ್ಸಿಕ್ಯೂಷನ್ ಎಲ್ಲ ನೋಡ್ಕೊಂಡಿದ್ದು. ಆಮೇಲೆ ದಯಾಳು ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ಕಲಾಗಂಗೋತ್ರಿ ಮಂಜು ಅವರು ಇದರ ನಿರ್ದೇಶಕರು. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಜಯಂ ಪ್ರಹ್ಲಾದ್ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಲೇಖಕನೇ. ಮಾಯಾಮೃಗ ಇದಕ್ಕೆಲ್ಲ ಬರ್ತಿದ್ದಾರೆ. ಸಂಕಲನ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸುರೇಶ್ ಅರಸ್ ಅವರು. CG ವರ್ಕ್ ಎಲ್ಲ ಅನಿಲ್ ಕುಮಾರ್. ಮೇಕಪ್ ಎಲ್ಲ ಪುರುಷೋತ್ತಮ ಅಂತ. ಕ್ಯಾಮ್ರಾಮನ್ ಸಿದ್ಧಾರ್ಥ ಅಂತ ಮೈಸೂರವರು. ಇದಕ್ಕೆ ಮೇನ್ ಸಂಗೀತ ನಿರ್ದೇಶಕರು ಪ್ರವೀಣ್ ಡಿ ರಾವ್ ಅವರು. ಟೈಟಲ್ ಸಾಂಗ್ ಹಾಡಿರೋದು ನನ್ನ ಮಗಳು ದಿವ್ಯಾ ರಮೇಶ್ ಅಂತ. ಇಂಟರ್ನ್ಯಾಷನಲ್ ಫೇಮಸ್ ಇರೋರೇ ಹಾಡಿರೋದು. ಅಜಯ್ ವಾರಿಯಾರು, ಭಾರ್ಗವ, ಆಮೇಲಿಂದ ರೋಹಿತ್ ಭಟ್, ಕೀರ್ತನ ಹೊಳ್ಳ, ಆಮೇಲಿಂದ ಬಾಲ ಸುಬ್ರಹ್ಮಣ್ಯ ಶರ್ಮಾ ಅನ್ನೋರು, ಮತ್ತೆ ವಿಜಯಾನಂದ ನಾಯಕ್, ಪುರಂದರ್ ದಾಸರು ಅವರೇ ಆ್ಯಕ್ಟ್ ಮಾಡಿದ್ದಾರೆ, ಹಾಡಿದ್ದಾರೆ. ಇವಾಗ ನಿಮ್ಗೆ ಇಷ್ಟು ಮಾತ್ರ ಅಂದ್ಕೊಂಡಿದ್ದೀರಾ, ಬಟ್ ಇದ್ರ ಹಿಂದೆ ಏನಿದೆ ಅಂದರೆ ಸುಮಾರು ಚಿಕ್ಕ ಹುಡುಗಿಯಿಂದ, ಯಾಕೆಂದರೆ ನಾನು ಇದು ಹೇಳ್ತಾ ಇರೋದು ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಅವರ ಮನಸ್ಸಲ್ಲಿ ಅದು ಉಳಿಯುತ್ತೆ ಅಂತ. ನಾ ಚಿಕ್ಕವಳಾಗಿದ್ದಾಗಿಂದ ಭಕ್ತ ವಿಜಯ ಇದೆಲ್ಲ ಓದಿ, ಮಹಾಭಾರತ, ರಾಮಾಯಣ ಈ ಕಥೆಗಳೆಲ್ಲ ಕೇಳಿ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೋತಾ ಬರಬೇಕು ಅನ್ನೋದು ತಿಳ್ಕೊಂಡಿದ್ದು. ಆದ್ದರಿಂದ ಯಾವಾಗಲಾರು ಇದನ್ನೆಲ್ಲ ಮಾಡ್ಬೇಕು ಅಂದ್ಕೊಂಡಾಗ ಅವಾಗೇನು ಕಿರುತೆರೆ ಆಗಲಿ ಸಿನಿಮಾ ಮಾಡೋದಂತೂ ಕನಸು ಅಂದ್ಕೊಂಡಿರಲಿಲ್ಲ. ಬಟ್ 15 ವರ್ಷಕ್ಕೆ ಮುಂಚೆ ಈ ಸೀರಿಯಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಅಂದ್ಕೊಂಡಾಗ ಜಯಂ ಪ್ರಹ್ಲಾದು ಮತ್ತು ಇವರು ಕಲಾಗಂಗೋತ್ರಿ ಮಂಜು ಜೊತೆ ಮಾತಾಡಿ ನಾವು ಇದರಲ್ಲಿ ಕೇಳಿದಾಗ ಶಂಕರ ಟಿವಿಲಿ ನೀವೇ ಅಡ್ವರ್ಟೈಸ್ ತರಬೇಕು ಅಂದರು. ಬಟ್ ಅಷ್ಟು ಧೈರ್ಯ ಇಲ್ಲ, ದುಡ್ಡಾಗ ಅಷ್ಟು ಯಾರಿಗೂ ಅಷ್ಟು ಧೈರ್ಯ ಇರಲ್ವಲ್ಲ. ಬಟ್ 15 ವರ್ಷ ಆದಮೇಲೆ ದೇವರ ನಮ್ಮ ಆಸೆನ ನೆರವೇರಿಸ್ತಾ ನಾವುಗಳೆಲ್ಲ 3 ಜನನೂ ಮುಂಚಿಂದ ಅಂದ್ಕೊಂಡಿದ್ವಿ. ವಿಜಯಭಾಸ್ಕರ್ ನಮ್ಮ ಜೊತೆ ಸೇರಿದ್ರು. ನಾವು 4 ಜನನೇ ಒಂದು ಟೀಮ್ ಮಾಡಿಕೊಂಡು ಇದರ ರೂಪರೇಷೆಗಳನ್ನ ಇದು ಮಾಡಿಕೊಂಡು ಹಿಂಗೆ ಮಾಡಬೇಕು ಅಂತ ಅವ್ರದ್ದೊಂದು ಕತೆ ಇತ್ತು, ಜಯಂ ಪ್ರಹ್ಲಾದ್ ಅವ್ರದ್ದು. ಯಾಕೆಂದರೆ ಸಾಮಾನ್ಯ ಜೀವನ ಚರಿತ್ರೆಗಳು ಬೇರೆ, ಇದರಲ್ಲಿ ಒಂದೇ ಕಾಲಮಾನದಲ್ಲಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದಂಥ ದಾಸರ ಯತಿಗಳ ಸಮಾಗಮ ಆ ಒಂದೇ ಇದರಲ್ಲಿ ಇರೋ ಅಂಥದ್ದು ತುಂಬ ಅಪರೂಪ. ಮತ್ತು ಎಂತೆಂಥ ಮಹಾಮಹಿಮರಿದ್ದಿದ್ದು, ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳೇನು ಅಂದರೆ ಇವಾಗ ಹಾಡಿನ ಮೂಲಕ ಮತ್ತು ಅವರ ಸಮಾಗಮ ಆದಾಗ ಅವ್ರು ನಡ್ಕೋತಿದ್ದ ರೀತಿಗಳೆಲ್ಲ ನೀವು ನೋಡಿರ್ಬೋದು. ಇವಾಗ ಆ ಥರದ ಒಂದು ಪವಾಡ ಮತ್ತು ಇದು ಹಿಸ್ಟ್ರಿನೂ, ಇದು ಯಾವುದು ಕಾಲ್ಪನಿಕ ಅಲ್ಲ. ಆದ್ದರಿಂದ ಇದನ್ನು ಮುಂದಿನ ತಲೆಮಾರಿಗೆ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂದರೆ ಈಗಲೂ ಎಷ್ಟು ಜನಕ್ಕೆ ಗೊತ್ತಿರಲ್ಲ, ಅವ್ರಗಳಿಗೂ ಗೊತ್ತಾಗಬೇಕು. ಮತ್ತು ಮುಂದಿನ ಮಕ್ಕಳುಗಳಿಗೆ ಅವರು ಇದರಿಂದ ಏನೋ ಸಂಸ್ಕಾರ ಸಂಸ್ಕೃತಿಯಿಂದ ಬೆಳೆದ್ರೆ ಮುಂದಿನ ಇದು ಜನಾಂಗ ಚೆನ್ನಾಗಾಗುತ್ತೆ, ಧರ್ಮ ಉಳಿಯುತ್ತೆ ಅಂದ್ಬಿಟ್ಟು ಈ ಉದ್ದೇಶದಿಂದ ನಿಜವಾಗ್ಲೂ ತುಂಬ ಕಷ್ಟ ಸಿನಿಮಾ ತೆಗೆಯೋದು, ಅದನ್ನು ವಾಪಸ್ ತಗೊಳ್ಳೋದು ತುಂಬ ಕಷ್ಟ. ಈಗಿನ ಇದರಲ್ಲಿ 1 ವಾರ ಸಹಿತ ಎಂಥ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದೆ ಇವಾಗ ನಡೀತಿಲ್ಲ. ನಾವು 35ನೇ ದಿನ ಇನ್ನೂ 50 ದಿನ ಮಾಡಬೇಕು.
ಮಾಡಬೇಕು ಅಂತ. ಆದರೆ ಈಗ ಏನೋ ಸಿನಿಮಾ ಬರತ್ತಂತೆ, ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ, ನೆಕ್ಸ್ಟು ಇದು ಮಾಡಿ ಈಗ ಸದ್ಯಕ್ಕೆ ಒಂದು ವೀಕ್ ಗ್ಯಾಪ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀವಿ. ಮತ್ತೆ ಇಲ್ಲೇ ನಡಿಬಹುದು ಅಥವಾ ಬೇರೆ ಅವ್ರವ್ರ ಮನೆ ಹತ್ರ ಇರೋದ್ರಲ್ಲೂ ಏರಿಯಾಗಳಲ್ಲೂ ನಡಿಬೋದು, ಹಾಲ್ಗಳು ತಗೊಂಡು ಮಾಡ್ಬೋದು. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಮನೆಗೂ ಸಂಕೀರ್ತನನ ತಲುಪಿಸ್ಬೇಕು ಅಂತ. ಇಲ್ಲಿ ಯಾವುದೇ ಜಾತಿವಾದ ಇಲ್ಲ, ಎಂಥದ್ದು ಇಲ್ಲ. ಎಲ್ಲರಿಗೂ ಧರ್ಮದಿಂದ ಇರಿ, ಯಾರನ್ನೂ ಕೊಲ್ಲಬೇಡಿ, ಯಾರನ್ನೂ ದೋಚಬೇಡಿ ಅನ್ನೋದೇ ನಮ್ಮ ಮೇಯ್ನ ಒಂದು ಉದ್ದೇಶ. ಇದನ್ನೇ ನೀವೇ ನೋಡಿದ್ರಿ ಎಲ್ಲ ಸ್ಟಾರ್ಟಿಂಗಲ್ಲಿ. ಪೋರ್ಚುಗೀಸ್ ಇವನು ಬಂದವನು ಡೊಮಿಂಗೋ ಪಯಾಸ್ ಬರೆದಿದ್ದಾನೆ, ಅದು ನೋಡಿನೇ ಅವನು ಬರೆದಿರೋದು. ವ್ಯಾಸರಾಜರು ಹೆಂಗೆ ಅವ್ರಿಗೆ ಕೃಷ್ಣದೇವರಾಯಂಗೆ ಉಪದೇಶ ಕೊಟ್ಟಿದ್ರು ಅಂತ. ಇದನ್ನೆಲ್ಲ ಇದಕ್ಕೆ ಸಂಪ್ರದಾಯ ಬಿಡಬಾರ್ದು ಅಂತ ನಾನೇ ಆ ಸಂಪ್ರದಾಯ ತಕ್ಕಂಗೆ ಅಂದ್ಕೊಂಡಿದ್ದೀನಿ, ಎಲ್ಲೂ ತಪ್ಪು ಮಾಡಿಲ್ಲ ಅಂತ. ಮತ್ತು ಕಾಸ್ಟ್ಯೂಮ್ಗಳು ಇದೆಲ್ಲ ನಾನು ಡಿಸೈನರ್ ಆದ್ದರಿಂದ, ಅದೂ ಟೈಲರು ಆದ್ದರಿಂದ ಒಂದೊಂದು ನಮ್ಮ ಮನಸ್ಸಲ್ಲಿ ತೊಗೊಂಡು ನಾವು ಎಲ್ಲರೂ ಸೇರಿ ಇದನ್ನು ಇದು ಮಾಡಿದ್ದೀವಿ. ನೀವುಗಳು ನಿಮ್ಮ ಮನೆ ಹತ್ರದವ್ರಿಗೆಲ್ಲ ದಯವಿಟ್ಟು ಹೇಳಿ, ಬೇರೆಯವ್ರಿಗೂ ಹೇಳಿ. ಆಮೇಲಿಂದ ನಿಮ್ಮ ಅಭಿಪ್ರಾಯಗಳನ್ನು ಇವಾಗ ತಿಳಿಸಿ, ಅದನ್ನು ನಾವು ಯೂಟ್ಯೂಬಲ್ಲೂ ಹಾಕ್ತೀವಿ. ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಬಂದು, ಇದು ವಿದೇಶಗಳಲ್ಲೂ ಕೇಳ್ತಾ ಇದ್ದಾರೆ, ಅಲ್ಲೂ ನಾವು ಇದನ್ನು ಮಾಡಬೇಕು ಅಂತ ಆಗಸ್ಟಲ್ಲಿ ಅಮೆರಿಕಾದಲ್ಲಿ ರಿಲೀಸ್ ಮಾಡಬೇಕು, ಅಲ್ಲಿ ಮಾಡ್ತೀವಿ. ಮತ್ತು ಆಮೇಲೆ ಎಲ್ಲ ಆಗಲೇ ಸ್ವಿಟ್ಜರ್ಲ್ಯಾಂಡ್ ಅವರೊಬ್ಬರು ನೋಡಿ ಅವರು ನಮ್ಮ ದೇಶದಲ್ಲೂ ಮಾಡಿ ಅಂತ ಕೇಳಿದ್ದಾರೆ. ಈ ಥರ ಎಲ್ಲ ಕೇಳ್ತಾ ಇದ್ದಾರೆ. ಇದೊಂದು ಮೊದಲನೇ ವಾರ ನಮಗೆ ಸ್ವಲ್ಪ ಭಯ ಆಗಿತ್ತು, ತೆಗೆದುಬಿಟ್ಟಿದ್ರು ಯಾವುದೋ ಸಿನಿಮಾ ಬಂತು ಅಂತ. ಆವಾಗ ಏನಪ್ಪ ಅಂತ, ಬಟ್ ಶ್ರೀಕೃಷ್ಣ ನಮ್ಮ ಕೈ ಬಿಟ್ಟಿಲ್ಲ. ನಾವು ಫುಲ್ಲು ಕೃಷ್ಣನ್ನೇ ನಂಬ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಅವನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಹಾಗೆ ಜನಗಳ ಒಂದು ಇದು ನಮಗೆ ಬೇಕಾಗಿದೆ. ನಿಮ್ಮ ಎಲ್ಲರ ಒಂದು ಸಹಕಾರದಿಂದ ಈ ಸಿನಿಮಾನ ಮುನ್ನಡೆಸಿ 100 ದಿನ 1000 ದಿನ ಮಾಡಿ ಅಂತ ಕೇಳ್ತೀನಿ. ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಧನ್ಯವಾದಗಳು. ಆಮೇಲೆ ಈಗ ನೆಕ್ಸ್ಟ್ ಈ ಗ್ಯಾಪ್ ಆದ್ಮೇಲೆ ಎಲ್ಲಿ ಥಿಯೇಟರ್ ಅಲ್ಲಿ ಬರುತ್ತೆ ಅಂತ ಈ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ಇನ್ಫಾರ್ಮ್ ಮಾಡ್ತೀವಿ. ನೀವು ಗೊತ್ತಿರೋ ಫ್ರೆಂಡ್ಸು, ಸ್ನೇಹಿತರು, ಬಂಧು ವರ್ಗದವ್ರಿಗೆಲ್ಲ ಇನ್ಫಾರ್ಮ್ ಮಾಡಿರಿ. ಈಗ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಲ್ಲಿ ಮತ್ತೆ ಬಂದು ನೀವೆಲ್ಲ ಇವಾಗ ಸುಮಂಗಲ ಆಚಾರ್ ಕಡೆ ಅವ್ರುಗಳು ನೀವುಗಳು ಫೋನ್ ನಂಬರ್ ಇದು ಮಾಡಿದ್ರೆ ಅವ್ರಿಗೆ ಹಾಕ್ತೀವಿ, ಅವ್ರು ನಿಮಗೆ ಇದು ಮಾಡ್ತಾರೆ. ಮತ್ತೆ ಇನ್ನೊಂದ್ ಕಡೆ ಅವ್ರು ಬಂದಿರ್ತಾರೆ. ಈಗ ನೀವುಗಳು ಯಾರು ಪಿಕ್ಚರ್ ನೋಡಲ್ಲ, ಇವತ್ತ ಅಧಿಕ ಮಾಸದಲ್ಲಿ ಎಲ್ಲರೂ ಭಜನೆಗಳಿಗೆ ಹೋಗ್ತಾರೆ. ಇವತ್ತೊಂದು 3 ಅವರ್ ನೀವು ಕೇಳಿಸ್ಕೊಂಡು ಭಜನೆ ಕೇಳ್ಕೊಂಡು ಸಂಕೀರ್ತನ ಅಭಿಪ್ರಾಯ ತುಂಬ ಚೆನ್ನಾಗಿದೆ ಪದ್ಮ. ಈ ಥರ ಅಂದ್ಕೊಂಡೇ ಇರಲಿಲ್ಲ. ಸಂಗೀತ ತುಂಬ ಚೆನ್ನಾಗಿದೆ, ಸಾಹಿತ್ಯ ಕೊನೆಯದು ಆ ವೆಂಕಟದಾಸದ್ದು ಅದು ಖಂಡಿತ ಗೊತ್ತೇ ಇರಲಿಲ್ಲ. ಹೌದು, ಎಷ್ಟೋ ಜನ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ತೆಗ್ದಿದ್ದೀರಾ. ಥ್ಯಾಂಕ್ ಯು. ನಾನು ನನ್ನ ಬೇರೆಯವ್ರನ್ನ ಕರ್ಕೊಂಡು ಬರ್ತೀನಿ, ಮತ್ತೆ ಇದನ್ನ ನೋಡೋ ಹಾಗೆ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು. ನೀವು ಹೇಳಿ. ತುಂಬ ಚೆನ್ನಾಗಿತ್ತು ನಿರೂಪಣೆ, ಎಲ್ಲದೂ ಕೂಡ ತುಂಬ ಅಲ್ಲ ಈ ತರ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡ್ಸೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಈ ತರ ಒಂದು ಮೂವಿ ಮಾಡಬಹುದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಅದೇ ಏನಂದ್ರೆ ನಾವು ಇನ್ಫಾರ್ಮೇಶನ್ ಕೊಡದೇ ಇದ್ರೆ ಅಲ್ವಾ, ಇವಾಗ ನಮ್ಮಿಂದ ಮುಂದಕ್ಕೆ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಹೌದು ಹೌದು, ನಮ್ಮ ಗ್ರೂಪ್ ನಲ್ಲಿ ಎಲ್ಲಾರ್ಗು ಹೇಳಿ, ದಯವಿಟ್ಟು ಹೇಳಿ. ಇವತ್ತು ನಾವು ಬಂದ್ವಿ. ಅದೇ, ಥ್ಯಾಂಕ್ ಯು. ತುಂಬಾ ಸಂತೋಷ. ನೀವೆಲ್ಲಿದ್ದೀರಾ? ರಾಜರಾಜೇಶ್ವರಿ ನಗರ. ಓಕೆ ಓಕೆ, ಥ್ಯಾಂಕ್ ಯು. ಇನ್ನು ಎಲ್ರಿಗೂ ಹೇಳಿ. ನಾವು ಶ್ರೀಕೃಷ್ಣ ಭಜನಾ ಮಂಡಳಿಯಿಂದಾನೇ ಬಂದಿದ್ದೀವಿ. ನಮಗೆ ಇಷ್ಟು ದಾಸರದೆಲ್ಲ ಕೀರ್ತನೆಗಳನ್ನು ಕೇಳಿದಾಗ ತುಂಬ ಸಂತೋಷ ಆಯಿತು. ಅಧಿಕ ಮಾಸದಲ್ಲಿ ನಾನು ಮೊದಲನೇ ಸಲ ನಾನು ಭಜನೆಯಲ್ಲೂ ಸಹ ಶ್ರೀಪಾದದಾಸರು, ವಾದಿರಾಜರು, ವೈಕುಂಠದಾಸರು ಎಲ್ಲ ಭಜನೆಯನ್ನು ಮಾಡಿಸಿದ್ದೀನಿ. ಈ ಸಿನಿಮಾ ಬಂದು ನೋಡಿದಾಗ ಇನ್ನೂ ಹೆಚ್ಚಿಗೆ ಭಜನಾಗಳನ್ನು ನಾವು ಮಾಡಿಸೋಣ ಅಂತ ತುಂಬ ಆಸೆ ಆಗ್ತಿದೆ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿತ್ತು. ಎಲ್ಲಾರ್ಗೂ ಹೇಳಿ, ಸಿನಿಮಾ ಬಹಳ ಚೆನ್ನಾಗಿದೆ. ಇನ್ನಷ್ಟು ಭಜನಾ ತಂಡದವರು ಇದನ್ನು ಬಂದು ನೋಡಬೇಕು, ಅವರು ಪ್ರಚಾರ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಹಾಡನ್ನು ನಾವು ಹಾಡ್ತಾನೇ ಇದ್ವು. ದಾಸವರೇಣ್ಯರ ಹಾಡುಗಳು, ಕಥೆಗಳು, ಅವರ ಸಂಕೀರ್ತನೆಗಳು ಅಮೃತ ಪಾನ ಮಾಡಿದಂಗಾಯ್ತು. ಬಹಳ ಸಂತೋಷ.
ತುಂಬಾ ಜನಕ್ಕೆ ಪ್ರಚಾರ ಕೊಡಿ. ಪರಮಾನಂದವಾಯ್ತು. ಎಲ್ಲರೂ ಒಂದು ಆನಂದ ಪರಮಾನಂದ. ನೀವುಗಳೇ ಎಲ್ಲಾರ್ಗು ಪ್ರಚಾರ ಮಾಡ್ಬಿಡಿ. ಗೋವಿಂದ ಗೋವಿಂದ ಅಂತ ಬಂದಾಗ ನನ್ಗಂತೂ ಕೈ ಕಾಲೇ ನಿಂತಿಲ್ಲ ಮೇಡಮ್. ಗೋವಿಂದ ಗೋವಿಂದ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ವಿ. 16ನೇ ಶತಮಾನಕ್ಕೆ ನಾವು ಹೋಗ್ಬಿಟ್ವೇನೋ ಅಂತ ಅನ್ಕೊಂಡು ಸಂಕೀರ್ತನದಲ್ಲಿ ವ್ಯಾಸರಾಯರು ವಾದರಾಜರು ನಮ್ಮ ಕಣ್ಮುಂದೆ ನಿಂತಿದ್ದಾರೇನೋ ಅನ್ನೋದಷ್ಟು ಸಂತೋಷ ಆಯಿತು. ಅವ್ರನ್ನೇ ನೋಡಿದಷ್ಟು ಅನುಭವ ಆಯಿತು. ಅವರಿಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿ ನಿಮ್ಗೆ ಎಷ್ಟು ನಾವು ಚಿರಋಣಿಗಳಾಗಿದ್ದು ಸಾಲದು. ಅಧಿಕ ಮಾಸದಲ್ಲಿ ಇಷ್ಟು ಅಧಿಕಸ್ಯ ಫಲ ಕನಕದಾಸರು ಪುರಂದರದಾಸರು ವ್ಯಾಸರಾರು ಎಲ್ಲರನ್ನು ನೋಡಿ ಬಹಳ ಸಂತೋಷ ಆಗಿ ಅವರನ್ನೇ ಕಣ್ಣಲ್ಲಿ ತುಂಬಿಕೊಂಡಂಗಾಯ್ತು. ನಮ್ಮ ಪಾಪಗಳೆಲ್ಲ ಕಳೀತು ಅಂತ ಅನ್ಕೊಂಡಿದ್ವಿ. ಹೀಗೆ ಇಂತಹ ಸಂಕೀರ್ತನ ಚಲನಚಿತ್ರಗಳನ್ನ ನೀವು ತೆಗಿತಾ ಇರಿ. ಸಂಕೀರ್ತನ ಅಲ್ಲ ಎಲ್ಲರೂ ಪ್ರೊಡ್ಯೂಸರ್ ಆಗಿ ತಕ್ಕನಂತೆ ಇದೆ ಸಂಕೀರ್ತನ. ಬರೀ ಹಾಡುಗಳಿಂದ ಕೂಡಿದೆ. ಇದು ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಚಿತ್ರ. ಮತ್ತೆ ನಮ್ಮ ಪದ್ಮಕಲಾರವರು ಸಕಲ ಕಲಾವಿದೆ ಅವರು. ಆದ್ರಿಂದನೇ ಅವರು ಇಷ್ಟೊಂದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು. ಅವರಲ್ಲಿ ಪ್ರತಿಭೆ ತುಂಬಿದ್ರಿಂದ ಅವರು ಇದನ್ನ ಎಲ್ಲರಿಗೂ ಜನರಿಗೆ ಈ ಸಿನಿಮಾ ಮಾಡಿ ಎಲ್ಲರೂ ಹಂಚುತ್ತಾ ಇದ್ದಾರೆ. ಎಲ್ಲರಿಗೂ ನೋಡಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ಪುರಂದರದಾಸರು ವ್ಯಾಸರಾಯರು ಪ್ರತಿಯೊಬ್ಬರು ಸಹ ತಮ್ಮ ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಮ್ಮ ಕಥೆಯನ್ನ ಮತ್ತೆ ಭಕ್ತಿ ಪ್ರಧಾನವಾದ್ದು ನಾವು ಹಾಡಿನಿಂದ ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸಿದರೆ ನಮಗೆ ದೇವರು ಖಂಡಿತ ಒಲಿತಾನೆ. ಹಾಗಂತ ಹೇಳಿ ನಮ್ಮನೆಗೆ ಈ ಸಿನಿಮಾ ನೋಡಿದಕ್ಕೊಂದು ಅವಕಾಶ ಮಾಡ್ಕೊಂಡ ಪದ್ಮಕಲಾರವರಿಗೆ ಮತ್ತೆ ಸುಮಂಗಲಾಚಾರ್ಯರು ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಟೈಟ್ಲ್ ಸಾಂಗ್ ನಿಮ್ಮ ಮಗಳು ಹೇಳಿದ್ದು ತುಂಬಾ ಚೆನ್ನಾಗಿ ಹೇಳಿದಾಳೆ. ನಾನು ಆ ಸಾಂಗ್ ಅನ್ನ ನನ್ನ ಭಜನಾ ತಂಡದವರಿಗೆಲ್ಲ ಹೇಳ್ಕೊಟ್ಟು ಹೇಳಿಸ್ತೀನಿ. ಭಜನಾ ತಂಡದವ್ರನ್ನೆಲ್ಲ ಗೊಂಬೆ ಆಟ ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಈ ತರ ಫಿಲಮ್ಸ್ ನೋಡ್ಬೇಕು ಎಲ್ಲರೂ. ನೋಡಿ ಅವ್ರ ಬನ್ಸನ್ ಚೇಂಜ್ ಮಾಡಿಸಿದ್ರಲ್ಲ ಅದು ಇಂಪಾರ್ಟೆಂಟ್. ನೀವು ಮನೆ ತಲುಪಬೇಕು ಅಂದಂಗೆ ಇದು ಫಾರಿನ್ಗೂ ಹೋಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಡೀ ಪ್ರಪಂಚಕ್ಕೆ ತಿಳಿಬೇಕು, ಎಲ್ರಿಗೂ ಗೊತ್ತಾಗುತ್ತೆ. ಸಂಸ್ಕೃತಿ ಉಳಿಬೇಕಂದ್ರೆ ಇಂಥ ಪಿಕ್ಚರ್ಗಳು ತೆಗಿಬೇಕು. ಬಂದು ನೋಡ್ಬೇಕು ರೀ. ಒಟ್ಟಿಗೆ ನೋಡಿದ್ವಲ್ಲ ಮೇಡಮ್, ಅದು ಆ ಕಾಲಕ್ಕೆ ಕೊಟ್ಟೋದಂಗ ಆಯ್ತು. ಯಾವ ತರ ಇತ್ತು, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡ್ಬೇಕು. ನನ್ನ ಬಾಲ್ಯ ಗೆಳತಿ 4ನೇ ಕ್ಲಾಸಿಂದ ನಾವಿಬ್ರು ತುಂಬಾ ಫ್ರೆಂಡ್. 10 ವರ್ಷದ ಹುಡುಗಿರಿಂದ ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್. ಎಲ್ಲರೂ ನೋಡುವಂತದ್ದೇ. ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಿ ಅನ್ನೋ ಒಂದು ಖುಷಿಯಿಂದ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹಾಡುಗಳು ಹಾಗೆ ಹೀಗೆ ಅಂತ ಬೇಜಾರು ಮಾಡ್ಕೊಳ್ಳೋಂಥ ಸಂದರ್ಭ ಇಲ್ಲ. ಟೈಮ್ ಹೋಗಿದ್ದೆ ಹೌದು, ಟೈಮ್ ಹೋಗಿದ್ದೆ ಗೊತ್ತಿಲ್ಲ. ಅಂದ್ರೆ ದೂರದಿಂದ ನೋಡೋರ್ಗೆ ಏನಂದ್ರೆ ಅಯ್ಯೋ ಈ ಸಂಕೀರ್ತನ ಅಂತಂದ್ರೆ ಏನೋ ಪಿಕ್ಚರು ಬರೀ ಹಾಡುಗಳೇ ಏನೋ ಆ ಥರ ಅನ್ಕೊಂಡಿರ್ತಾರೆ. ಬಟ್ ಇದು ಆ ಥರ ಅನ್ನಿಸ್ಲಿಲ್ಲ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಬಹಳನೇ ಇಷ್ಟ ಆಯ್ತು. ಇವಾಗಿನ ಕಾಲಕ್ಕೆ ಮಕ್ಕಳಿಗೆ ಬೇಕು ಈ ತರದ್ದು ಪಿಕ್ಚರ್ಗಳು. ಥ್ಯಾಂಕ್ ಯು.